ಮುದ್ದು ವಿದ್ಯಾರ್ಥಿಗಳೇ, ಇಂದು ನಿಮಗೆ ನಾನು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಮಾಣುವಿನ ರಚನೆ ಅಧ್ಯಾಯ 4ರ ಪರಮಾಣುವಿನ ರಚನೆ ಅಂತಕ್ಕಂಥ ಅಧ್ಯಾಯವನ್ನು ನಾನು ನಿಮಗೆ ಇವತ್ತು ಮಾಡ್ತೇನೆ. ಇಲ್ಲಿ ಈ ಒಂದು ಪಾಠದಲ್ಲಿ ನಾವು ನೋಡ್ತಕ್ಕಂಥದ್ದು ಪರಮಾಣುವಿನ ರಚನೆಯನ್ನು ಕಂಡುಹಿಡಿಬೇಕಾದ್ರೆ ಅಥವಾ ಪರಮಾಣುವಿನ ರಚನೆಯ ಬಗ್ಗೆ ಹೇಳಬೇಕಾದ್ರೆ ಯಾವ ವಿಜ್ಞಾನಿಗಳು ಏನೇನು ಪ್ರಯೋಗಗಳನ್ನು ಕೈಗೊಂಡರು ಮತ್ತು ಅವರು ಯಾವ ತೀರ್ಮಾನಗಳನ್ನು ಹೇಳ್ತಾರೆ ಪರಮಾಣುವಿನ ಬಗ್ಗೆ ಅನ್ನೋದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೇವೆ. ಪರಮಾಣುವಿನ ಮೂಲಭೂತ ಕಣಗಳು ಯಾವ್ಯಾವು ಮತ್ತು ಆ ಪರಮಾಣುವಿನ ಮೂಲಭೂತ ಕಣಗಳನ್ನು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಕಂಡು ಹಿಡಿದ್ರು ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಜೊತೆಗೆ ಈ ಒಂದು ಅಧ್ಯಾಯದಲ್ಲಿ ಪರಮಾಣು ಸಂಖ್ಯೆ ಅಂದರೆ ಏನು, ರಾಶಿ ಸಂಖ್ಯೆ ಅಂದರೆ ಏನು ಮತ್ತು ಸಮಸ್ಥಾನಿಗಳು ಅಂದರೆ ಏನು ಅನ್ನೋದನ್ನು, ಜೊತೆಗೆ ಇಲ್ಲಿ ಥಾಮ್ಸನ್ರವರ ಜೆ ಥಾಮ್ಸನ್ರವರ ಪರಮಾಣು ಮಾದರಿ ಹೇಗಿತ್ತು, ನೀಲ್ಸ್ ಬೋರ್ರವರ ಪರಮಾಣು ಮಾದರಿ ಹೇಗಿದೆ ಅನ್ನೋದನ್ನು ಈಗ ನಾವು 1 by 1 ನೋಡ್ತಾ ಹೋಗೋಣ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪರಮಾಣು ಅಂದರೆ ಏನು ಅಂತ ಹೇಳಿ. ಪರಮಾಣು ಅಂತಂದರೆ ಏನು ನಿಮ್ಗೆ ಹೇಳಿದ್ದೇನೆ. ಇದ್ರ ಬಗ್ಗೆ ಧಾತುವಿನ ಅತ್ಯಂತ ಚಿಕ್ಕ ಕಣ. ನಿಮ್ಗೆ ಗೊತ್ತು, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ, ಎಲ್ಲ ದ್ರವ್ಯಗಳು ಕೂಡ ಯಾವುದರಿಂದ ಮಾಡಲ್ಪಟ್ಟಿದ್ದಾವೆ, ಧಾತುಗಳಿಂದ ಮಾಡಲ್ಪಟ್ಟಿದ್ದಾವೆ, ಅಥವಾ ಅದನ್ನು ನಾವು ಮೂಲ ವಸ್ತು ಅಂತ ಹೇಳಿ ಕರಿತೇವೆ. ಅಂತಹ ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನು ನಾವು ಏನಂತ ಕರಿತೇವೆ, ಪರಮಾಣು ಅಂತ ಹೇಳಿ. ನಿಮಗೆ ಗೊತ್ತಿದೆ, ಕಣಾದ ಋಷಿ ಏನು ಮಾಡಿದ, ಒಂದು ಬಾಳೆಹಣ್ಣಿನ ಇದು ಸಿಪ್ಪೆ ತಗೊಂಡು ಕಟ್ ಮಾಡ್ತಾ ಇನ್ನು ಕೊನೆಗೆ ಅದನ್ನು ಕಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಇನ್ನು ತುಂಡರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕಣವನ್ನು ಅವನು ಪರಮಾಣು ಅಂತ ಕರೆದ್ವಿ. ಇಲ್ಲಿ ನಾವು ಈ ಎಲ್ಲ ವಸ್ತುಗಳು ಕೂಡ ಧಾತುಗಳಿಂದ ಮಾಡಲ್ಪಟ್ಟಿದ್ದಾವೆ. ಆ ಧಾತುವಿನ ಅತ್ಯಂತ ಚಿಕ್ಕ ಕಣ ನಿಮಗೆ ಗೊತ್ತಿದೆ. ಈ ಜಾನ್ ಡಾಲ್ಟನ್ರವರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಇದನ್ನು ಯಾವುದನ್ನು ಪರಮಾಣುವನ್ನು ವಿಭಜನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಆದರೆ ತದನಂತರದಲ್ಲಿ ಬಂದಿರತಕ್ಕಂಥ ಇತ್ತೀಚಿನ ಇದರಲ್ಲಿ ನೀವೆಲ್ಲ ನೋಡ್ತೀರಾ, ಪರಮಾಣುವನ್ನು ವಿದಳನ ಮಾಡ್ಬೋದು, ಪರಮಾಣುವಿನ ಬೀಜ ಕೇಂದ್ರವನ್ನು ನಾವು ಒಡಿಬಹುದು. ಪರಮಾಣು ಅಂತಕ್ಕಂಥದ್ದು ಅಭೇದ್ಯ ಅಲ್ಲ, ಇದು ಭೇದಿಸಬಹುದಾಗಿರ್ತಕ್ಕಂಥ ಒಂದು ಕಣ ಅಂತ ಹೇಳ್ತೇವೆ. ಹಾಗಾದರೆ ಇಲ್ಲಿ ನಿಮಗೆ ಒಂದು ಇದನ್ನು ಹೇಳೋದಾದರೆ, ಈ ದ್ರವ್ಯದಲ್ಲಿ ಆವೇಶಯುಕ್ತ ಕಣಗಳು ಇರ್ತಾವೆ ಅನ್ನೋದ್ರ ಬಗ್ಗೆ. ನೀವು ಒಂದು ಕೆಲಸ ಮಾಡಿದ್ರೆ, ಬಾಚಣಿಕೆ ತೊಗೊಂಡ್ಬಿಟ್ಟು ನಿಮ್ಮ ತಲೆಯನ್ನು ಚೆನ್ನಾಗಿ, ಕೂದಲನ್ನು ಚೆನ್ನಾಗಿ ಬಾಚಿ ಇದನ್ನು ಕಾಗದದ ತುಂಡುಗಳನ್ನು ಮಾಡಿ, ಹಲವಾರು ಕಾಗದದ ಚೂರನ್ನು ಮಾಡಿಬಿಟ್ಟು ಅದನ್ನು ನಾವು ಬಾಚಣಿಕೆಗೆ ಹಿಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಬಾಚಣಿಕೆ ಆ ಒಂದು ಕಾಗದದ ತುಂಡುಗಳನ್ನು ಏನು ಮಾಡ್ತಾ ಹೋಗುತ್ತೆ, ಆಕರ್ಷಣೆ ಮಾಡ್ತಾ ಹೋಗುತ್ತೆ. ಹಾಗಾದರೆ ಏನಿದೆ ಇಲ್ಲಿ, ದ್ರವ್ಯದಲ್ಲಿ ಏನೋ ವಿದ್ಯುತ್ ಆವೇಶಯುಕ್ತ ಕಣಗಳು ಇದ್ದಾವೆ ಅಂತ ಹೇಳಿ ನಮಗಿದರಿಂದ ಗೊತ್ತಾಗುತ್ತೆ. ಇಲ್ಲಿ ಸುಮಾರು 1900ರವರೆಗೂ ಕೂಡ ಪರಮಾಣು ಸರಳವಲ್ಲದ ಒಂದು ಅವಿಭಾಜ್ಯ ಕಣ ಅಂತ ಹೇಳಿ ಹೇಳಲ್ಪಟ್ಟಿತ್ತು. ಆದರೆ ತದನಂತರದಲ್ಲಿ ಬಂದಿರತಕ್ಕಂತಹ ವಿಜ್ಞಾನಿ ಸರ್ ಜೆ ಥಾಮ್ಸನ್ ಏನು ಮಾಡಿದರು ಅಂತ ಹೇಳಿದರೆ, ಪರಮಾಣುವಿನಲ್ಲಿ ಒಂದು ಉಪಪರಮಾಣೀಯ ಕಣ ಇದೆ, ಅದರ ಹೆಸರು ಎಲೆಕ್ಟ್ರಾನ್ ಅಂತ ಹೇಳಿ ಅವರು ಅದಕ್ಕೆ ಹೆಸರನ್ನು ಕೊಡ್ತಾರೆ. ಈ ಎಲೆಕ್ಟ್ರಾನ್ ಅಂತ ಇಲ್ಲಿ ನಿಮಗೆ ಪರಮಾಣುವಿನ ಮೂಲಭೂತ ಕಣಗಳ ಬಗ್ಗೆ ಹೇಳೋದಾದರೆ, ಪರಮಾಣುವಿನಲ್ಲಿ 3 ಮೂಲಭೂತ ಕಣಗಳು ಇರ್ತವೆ. ಒಂದು ಪ್ರೋಟಾನ್, ಇನ್ನೊಂದು ನ್ಯೂಟ್ರಾನ್, ಇನ್ನೊಂದು ಎಲೆಕ್ಟ್ರಾನ್. ಇದರ ಬಗ್ಗೆ ನಂತರದಲ್ಲಿ ನಾನು ಹೇಳ್ತೇನೆ. ಇಲ್ಲಿ ಪರಮಾಣುವಿನ ಮೂಲಭೂತ ಕಣಗಳು ಗೊತ್ತಾದ ಮೇಲೆ, ಈ ಪರಮಾಣುವಿನ ಮೂಲಭೂತ ಕಣಗಳನ್ನು ಯಾವ ರೀತಿ ಅನ್ವೇಷಣೆ ಮಾಡಿದರು ನಿಮ್ಗೆ ಗೊತ್ತಿರ್ಬೋದು. ಎಲೆಕ್ಟ್ರಾನ್ಗಿಂತಲೂ ಮುಂಚೆ 1886ರಲ್ಲಿ ಗೋಲ್ಡ್ ಸ್ಟೀನ್ ಅಂತಕ್ಕಂತಹ ವಿಜ್ಞಾನಿ ಇವನು ಮಾಡಿರ್ತಕ್ಕಂತಹ ಪ್ರಯೋಗದಲ್ಲಿ ಈ ನಳಿಕಾ ಕಿರಣಗಳನ್ನು ಅವನು ಪಡ್ಕೊಳ್ತಾನೆ. ಇಲ್ಲಿ ಅವನು ಮಾಡಿರ್ತಕ್ಕಂಥ ಇದರಲ್ಲಿ ಈ ಕಿರಣಗಳು ಏನು, ಧನ ವಿದ್ಯುತ್ ಆವೇಶವನ್ನು ಹೊಂದಿರತಕ್ಕಂತಹ, ಅದು ವಿಸರ್ಜನಾ ನಳಿಕೆ ಪ್ರಯೋಗ ಅಂತ ಹೇಳಿ ಬರುತ್ತೆ. ಆ ವಿಸರ್ಜನಾ ನಳಿಕೆ ಪ್ರಯೋಗದಲ್ಲಿ ಆ ಕಿರಣಗಳು ಹೊಮ್ತಾವಲ್ಲ, ಆ ಕಿರಣಗಳು ಧನ ವಿದ್ಯುತ್ ಆವೇಶವನ್ನು ಹೊಂದಿರತಕ್ಕಂತಹ ಕಿರಣಗಳು ಆಗಿದ್ದು ಅನ್ನೋದನ್ನು ನಾವಲ್ಲಿ ನೋಡ್ತೇವೆ. ಜೊತೆಗೆ ಇಲ್ಲಿ ಎಲೆಕ್ಟ್ರಾನ್ಗಳು ಅವ್ರು ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಕಂಡು ಹಿಡಿದಿರ್ತಕ್ಕಂಥ ಉಪಪರಮಾಣೀಯ ಕಣವನ್ನು ಅವನು ಪ್ರೋಟಾನ್ ಅಂತ ಹೆಸರು ಕೊಡ್ತಾನೆ. ಗೋಲ್ಡ್ಸ್ಟೀನ್
ಘನ ವಿದ್ಯುತ್ತಾವೇಶವುಳ್ಳ ಕಣವನ್ನು ಏನಂತ ಹೇಳ್ತಾನೆ? ಪ್ರೋಟಾನ್. ಅದನ್ನು ಪಿ ಅಕ್ಷರದಿಂದ ಗುರುತಿಸ್ತಾರೆ. ಅದೇ ರೀತಿ ಎಲೆಕ್ಟ್ರಾನ್ ಅಂತಕ್ಕಂಥದ್ದು ಈ ಅಕ್ಷರದಿಂದ ಗುರುತಿಸಲ್ಪಡ್ತಕ್ಕಂಥದ್ದು. ಇಲ್ಲಿ ಇ ಅಂತಕ್ಕಂಥದ್ದು ನೆಗೆಟಿವ್ ಇದನ್ನು ತೋರಿಸ್ತೇವೆ, ಪಿ ಅನ್ನೋದನ್ನು ಪಾಸಿಟಿವ್ ಅಂತ ಹೇಳಿ ತೋರಿಸ್ತೇವೆ, ಪಿ ಪ್ಲಸ್ ಅಂತ ತೋರಿಸ್ತೇವೆ. ಎಲೆಕ್ಟ್ರಾನನ್ನು ನೆಗೆಟಿವ್ ಅಂತ ಹೇಳಿ ತೋರಿಸ್ತೇವೆ. ಇಲ್ಲಿ ಎಲೆಕ್ಟ್ರಾನ್ ಅಂತಕ್ಕಂಥದ್ದು ಅದರ ರಾಶಿ ತೀರಾ 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 ಚಿಕ್ಕದು, ಅದು ನಗಣ್ಯ ಅಂತ ಹೇಳಿ ನಾವು ತಗೊಳ್ತೇವೆ. ಅಂದರೆ ಅದು ಬಹಳ ಚಿಕ್ಕದಾದ ಎಲ್ಲ ರಾಶಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಅದರ ಆವೇಶ ಸಂಖ್ಯೆಯನ್ನು ನಾವು -1 ಅಂತ ತಗೊಳ್ತೇವೆ. ಅದೇ ರೀತಿ ಪ್ರೋಟಾನಿನ ಬಗ್ಗೆ ಹೇಳೋದಾದರೆ ಎಲೆಕ್ಟ್ರಾನಿನ 2000 ಪಟ್ಟು ಏನಾಗಿರುತ್ತೆ, ಅದರ ರಾಶಿ ಜಾಸ್ತಿ ಇರುತ್ತೆ. ಇದನ್ನು ಪಿ ಅಕ್ಷರದಿಂದ ಸೂಚಿಸ್ತೇವೆ. ಇದರ ವಿದ್ಯುತ್ತಾವೇಶ +1. ಇದಿಷ್ಟು ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ನಳಿಕಾ ಕಿರಣಗಳಿಂದ ಗೋಲ್ಡ್ಸ್ಟೀನ್ ಮಾಡಿರ್ತಕ್ಕಂತಹ ಪ್ರಯೋಗದಿಂದ ನಾವು ಯಾವುದನ್ನು ಪ್ರೋಟಾನ್ ಬಗ್ಗೆ ಕಂಡುಕೊಂಡ್ವಿ. ಇನ್ನು ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ವಿದ್ಯುತ್ತಾವೇಶವನ್ನು ಹೊಂದಿರತಕ್ಕಂಥದ್ದು ದಟ್ ಈಸ್ ದ ಎಲೆಕ್ಟ್ರಾನ್ ಅಂತ ಹೇಳಿ ಕಂಡುಕೊಂಡ್ವಿ. ಅದರ ನೆಕ್ಸ್ಟು ಪರಮಾಣುವಿನ ರಚನೆಯ ಬಗ್ಗೆ ಪ್ರಸ್ತಾಪಿಸಿರ್ತಕ್ಕಂಥ ವಿಜ್ಞಾನಿ ಜೆ ಥಾಮ್ಸನ್. ಅವರ ಪರಮಾಣುವಿನ ಮಾದರಿಯ ರಚನೆ ಹೇಗಿದೆ ಅಂತ ಹೇಳಿದರೆ ಅಲ್ಲಿ ಅವರು ಒಂದು ಇದನ್ನು ಕೊಡ್ತಾರೆ, ಕಲ್ಪನೆಯನ್ನು ಮೂಡಿಸ್ತಾರೆ. ಏನು ಅಂತ ಹೇಳಿದರೆ, ನಾವು ಕಲ್ಲಂಗಡಿ ಹಣ್ಣು ನೋಡಿದ್ದೇವಲ್ಲ, ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿದಾಗ ಒಳಗಿನ ಕೆಂಪು ಭಾಗ ಏನಿದೆ ಅಲ್ಲ, ಅದು ಧನಾತ್ಮಕ ಆವೇಶವನ್ನು ಹೊಂದಿರತಕ್ಕಂಥದ್ದು. ಇನ್ನು ಅದರ ಒಳಗಡೆಗೆ ಇರ್ತಕ್ಕಂಥ ಬೀಜಗಳು ಏನಿದಾವಲ್ಲ, ನಾವು ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿದಾಗ ಕೆಂಪು ಭಾಗದ ಒಳಗಡೆಗೆ ಅಲ್ಲಲ್ಲಿ ಬೀಜಗಳೇನು ಕಾಣಿಸ್ತಾವಲ್ಲ, ಆ ಬೀಜಗಳನ್ನು ಅವನು ಏನಂತ ಕರೀತಾನೆ, ಎಲೆಕ್ಟ್ರಾನ್. ಆ ರೀತಿ ರಚನೆ ಇದೆ ಅಂತಕ್ಕಂಥ ಕಲ್ಪನೆಯನ್ನು ಯಾರು, ಸರ್ ಜೆ ಥಾಮ್ಸನ್. ಇಲ್ಲಿ ಜೆ ಥಾಮ್ಸನ್ ರವರು ಪ್ರತಿಪಾದಿಸತಕ್ಕಂಥ 2 ಅಂಶಗಳು ಯಾವುದ್ಯಾವುದು ಅಂತ ಹೇಳಿದರೆ, ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದ್ದು ಅದರಲ್ಲಿ ಎಲೆಕ್ಟ್ರಾನುಗಳು ಇಲ್ಲಿ ಏನು ಧನಾತ್ಮಕ ಅಂಶವನ್ನು ಹೊಂದಿರತಕ್ಕಂತಹ ಗೋಳ ದಟ್ ಈಸ್ ದ ಪ್ರೋಟಾನ್. ಅದರ ಒಳಗಡೆಗೆ ಏನು ಎಲೆಕ್ಟ್ರಾನುಗಳು ಹುದುಗಿಕೊಂಡಿದ್ದಾವೆ ಅನ್ನುವ ಒಂದು ಕಲ್ಪನೆಯನ್ನು ಮೂಡಿಸಿದ್ನಲ್ಲ, ಅದು ಅವನ ಮೊದಲನೇ ಅಂಶ. ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನುಗಳು ಹುದುಗಿರ್ತವೆ. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದರೆ, ಧನಾತ್ಮಕ ಅಂಶ ಇರತಕ್ಕಂಥದ್ದು ಆ ಆವೇಶ ಏನಿದೆ ಅಲ್ಲ, ಅದು ಎಷ್ಟಿರುತ್ತೋ ಅಷ್ಟೇ ಋಣಾತ್ಮಕ ಆವೇಶಗಳು ಕೂಡ ಇರ್ತವೆ. ಅಂದರೆ ಋಣಾತ್ಮಕ ಆವೇಶ ಮತ್ತು ಧನಾತ್ಮಕ ಆವೇಶಗಳು ಏನಿರ್ತವೆ ಸಮ ಪ್ರಮಾಣದಲ್ಲಿ ಇರ್ತವೆ ಅಂತ ಹೇಳ್ತಾನೆ. ಮತ್ತು ಹೀಗೆ ಇರೋದ್ರಿಂದಲೇ ಅಂದರೆ ಪ್ಲಸ್ ಅಂದರೆ ಪಾಸಿಟಿವ್ ಎಷ್ಟು ಇರುತ್ತೋ ಆವೇಶ ಅಷ್ಟೇ ನೆಗೆಟಿವ್ ಇರೋದ್ರಿಂದ ಅವು ವಿದ್ಯುತ್ ತಟಸ್ಥವಾಗಿದ್ದಾವೆ ಅಂತ ಹೇಳಿ ಅವನು ಹೇಳ್ತಾನೆ. ನೆಕ್ಸ್ಟು ಆ ವಿದ್ಯುತ್ ತಟಸ್ಥ ಆಗಿದೆ ಅಂತ ಹೇಳಿ ಏನು ಹೇಳಿದ್ನಲ್ಲ, ಆದರೆ ಇತರೆ ವಿಜ್ಞಾನಿಗಳು ನಡೆಸಿರ್ತಕ್ಕಂಥ ಪ್ರಯೋಗಗಳ ಫಲಿತಾಂಶಗಳನ್ನು ಈ ಮಾದರಿ ಇವನು ಹೇಳ್ತಕ್ಕಂತಹ ಮಾದರಿಯನ್ನು ವಿವರಿಸೋದಕ್ಕೆ ಆಗಲಿಲ್ಲ. ನೆಕ್ಸ್ಟು ಬರ್ತಕ್ಕಂಥ ರೂದರ್ ಫೋರ್ಡನ್ನು ಪರಮಾಣು ಮಾದರಿ ಇದರ ಬಗ್ಗೆ ಹೇಳೋದಾದರೆ, ರೂದರ್
ಬೋರ್ರವರು ಪರಮಾಣು ಮಾದರಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಪರಮಾಣುವಿನಲ್ಲಿ ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಷ್ಟೇ ಎಲೆಕ್ಟ್ರಾನುಗಳು ಏನಾಗ್ತವೆ, ಸುತ್ತುತ್ತವೆ. ಅವು ಇರೋದಕ್ಕೆ ಅದರಲ್ಲಿ ಅವಕಾಶ ಇದೆ. ವಿಭಕ್ತ ಕಕ್ಷೆಗಳಲ್ಲಿ ಮಾತ್ರ ಎಲೆಕ್ಟ್ರಾನುಗಳು ಸುತ್ತುತ್ತಾ ಅವು ಏನನ್ನು ಹೊರಸೂಸ್ತವೆ, ಶಕ್ತಿಯನ್ನು ಅವು ಹೊರಸೂಸೋದಿಲ್ಲ. ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನುಗಳು ಸುತ್ತುತ್ತಾ ಇರಬೇಕಾದ್ರೆ ಅದರಿಂದ ಯಾವುದೇ ಶಕ್ತಿ ಹೊರಸೂಸೋದಿಲ್ಲ ಅಂತ ಹೇಳಿ ಕರೆದ್ರು. ಮತ್ತು ಆ ಕಕ್ಷೆಗಳನ್ನು ಅವರು ಏನಂತ ಕರೀತಾರೆ, ಕವಚಗಳು ಅಂತ ಹೇಳಿ ಕರೀತಾರೆ. ಈ ಕವಚಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಇವುಗಳನ್ನು ಒಂದು ಹೆಸರು ಕೊಡ್ತಾರೆ. ಕೆ 1ನೇ ಕವಚಕ್ಕೆ ಕೆ, 2ನೇ ಕವಚಕ್ಕೆ ಎಲ್, 3ನೇ ಕವಚವನ್ನು ಎಂ, 4ನೇ ಕವಚವನ್ನು ಎನ್ ಅಂತ ಹೇಳಿ ಹೆಸರು ಕೊಡ್ತಾರೆ. ಕೆ, ಎಲ್, ಎಂ, ಎನ್ ಅಂತ ಹೇಳಿ. ಕೆ ಕವಚ, ಎಲ್ ಕವಚ, ಎನ್ ಕವಚ, ಎಂ. 1ನೇ ಕವಚವನ್ನು ಅಲ್ಲಿ ಕೆ ಅಂತ ಕರೆದ್ರು, 2ನೇ ಕವಚವನ್ನು ಎಲ್ ಅಂತ ಕರೆದ್ರು, 3ನೇ ಕವಚವನ್ನು ಎನ್, 4ನೇ ಕವಚವನ್ನು ಎಂ ಅಂದರೆ ಇದು ಎನ್ ಕವಚ ಅಂತ ಹೇಳಿ ಕರೆದ್ರು. ಈ ರೀತಿಯಲ್ಲಿ ಅವರು ಏನು ಮಾಡ್ತಾರೆ, ನೀಲ್ಸ್ ಬೋರ್ರವರು ಪರಮಾಣು ಮಾದರಿಯನ್ನು ಮಂಡಿಸ್ತಾರೆ. ಇಲ್ಲಿ ಮತ್ತೊಂದು ಕಣ, ಪರಮಾಣುವಿನ ಮೂಲಭೂತ ಕಣಗಳಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಬಗ್ಗೆ ಇದುವರೆಗೂ ನೋಡಿದ್ವಿ. ಇನ್ನೊಂದು ಕಣ 1932ರಲ್ಲಿ ಜೇಮ್ಸ್ ಚಾಡ್ವಿಕ್ ಅಂತಕ್ಕಂತಹ ವಿಜ್ಞಾನಿ, 1932ರಲ್ಲಿ ಜೇಮ್ಸ್ ಚಾಡ್ವಿಕ್ ಎಂಬ ವಿಜ್ಞಾನಿ ಈ ಒಂದು ಕಣವನ್ನು, ಅಂದರೆ ಯಾವುದೇ ಆವೇಶವನ್ನು ಹೊಂದಿರದೇ ಇರತಕ್ಕಂಥ ಆದರೆ ಪ್ರೋಟಾನಿನಷ್ಟೇ ದ್ರವ್ಯರಾಶಿಯನ್ನು ಹೊಂದಿರತಕ್ಕಂಥ ಇನ್ನೊಂದು ಕಣವನ್ನು ಕಂಡುಹಿಡಿತಾನೆ. ಅದಕ್ಕೆ ಅವನು ನ್ಯೂಟ್ರಾನ್ ಅಂತ ಹೇಳಿ ಹೆಸರಿಡ್ತಾನೆ. ಯಾರು? ಜೇಮ್ಸ್ ಚಾಡ್ವಿಕ್. ಅಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನಿನಷ್ಟೇ ರಾಶಿಯನ್ನು ಹೊಂದಿರತಕ್ಕಂಥದ್ದು ಆದರೆ ಯಾವುದೇ ವಿದ್ಯುತ್ ಆವೇಶವನ್ನು ಹೊಂದಿರದೇ ಇರತಕ್ಕಂಥ ಇನ್ನೊಂದು ಕಣ ಇದೆ ಅಂತ ಹೇಳಿ ಕಂಡುಹಿಡಿತಾನೆ. ಆ ಕಣವನ್ನು ಅವನು ಏನಂತ ಹೆಸರಿಸ್ತಾನೆ, ಇದು ನ್ಯೂಟ್ರಾನ್ ಅಂತ ಹೇಳಿ ಹೆಸರಿಸ್ತಾನೆ. ಇಲ್ಲಿ ಅದನ್ನು ಹೆಸರಿಸಿದ ನಂತರ ಆ್ಯಕ್ಚುಲಿ ಅದನ್ನು ಯಾವ ಅಕ್ಷರದಿಂದ ಅಂದರೆ ಎನ್ ಅಕ್ಷರದಿಂದ, ಪ್ರೋಟಾನ್ಗೆ ಪಿ, ನ್ಯೂಟ್ರಾನ್ಗೆ ಎನ್, ಎಲೆಕ್ಟ್ರಾನ್ಗೆ ಇ. ಇದನ್ನು ನಾವು ಪರಮಾಣುವಿನ ಮೂಲಭೂತ ಕಣಗಳು ಅಂತ ಕರೀತೇವೆ. ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್, ಇವು ಮೂರನ್ನು ಪರಮಾಣುವಿನ ಮೂಲಭೂತ ಕಣಗಳು ಅಂತ ಹೇಳಿ ಕರೀತೇವೆ. ಹಾಗಾದರೆ ಜೇಮ್ಸ್ ಚಾಡ್ವಿಕ್ 1932ರಲ್ಲಿ ಏನು ಮಾಡಿದ, ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನಿನಷ್ಟೇ ರಾಶಿಯನ್ನು ಹೊಂದಿರತಕ್ಕಂಥ ಆದರೆ ಯಾವುದೇ ವಿದ್ಯುತ್ ಆವೇಶವನ್ನು ಹೊಂದಿರದೇ ಇರತಕ್ಕಂಥ ಕಣ ಇದೆ ಅನ್ನೋದನ್ನು ಕಂಡುಹಿಡಿತಾನೆ. ಆದರೆ ಈ ನ್ಯೂಟ್ರಾನ್ ಅನ್ನೋದು ಜಲಜನಕವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಧಾತುಗಳಲ್ಲೂ ಕೂಡ ನ್ಯೂಟ್ರಾನ್ ಕಂಡುಬರುತ್ತೆ. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ರಾಶಿಯನ್ನು ನಾವು ಕರಿತೇವೆ ಪರಮಾಣುವಿನ ದ್ರವ್ಯರಾಶಿ. ಪರಮಾಣು ದ್ರವ್ಯರಾಶಿ ಇದರಲ್ಲಿ ಏನೇನಿರುತ್ತೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇವೆರಡರ ಒಟ್ಟು ಮೊತ್ತವನ್ನು ನಾವು ಪರಮಾಣುವಿನ ದ್ರವ್ಯರಾಶಿ ಅಂತ ಹೇಳಿ ಕರಿತೇವೆ. ಇನ್ನು ಎಲೆಕ್ಟ್ರಾನುಗಳು ಬೇರೆ ಬೇರೆ ಕವಚಗಳಲ್ಲಿ ಯಾವ ರೀತಿ ಹಂಚಿಕೆ ಆಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಯಾರು ನಿಮ್ಮ ವಿಜ್ಞಾನಿಗಳಾಗಿರ್ತಕ್ಕಂಥ ಬೋರ್ ಮತ್ತು ಬರಿ ಅಂತಕ್ಕಂಥ ಇಬ್ಬರು ವಿಜ್ಞಾನಿಗಳು ಪರಮಾಣುವಿನ ಸುತ್ತ ಅಂದರೆ ಬೀಜ ಕೇಂದ್ರದ ಸುತ್ತ ಎಲೆಕ್ಟ್ರಾನುಗಳು ಬೇರೆ ಬೇರೆ ಕವಚಗಳು ಇರ್ತವೆ ಅಂತ ಹೇಳಿದ್ರಲ್ಲ, ಆ ಬೇರೆ ಬೇರೆ ಕವಚಗಳಲ್ಲಿ ಎಲೆಕ್ಟ್ರಾನುಗಳು ಯಾವ ರೀತಿ ಹಂಚಿಕೆ ಆಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥವ್ರು ಬೋರ್ ಮತ್ತು ಬರಿ. ಹಾಗಾದರೆ ಇಲ್ಲಿ ಎಲೆಕ್ಟ್ರಾನುಗಳು ಯಾವ ರೀತಿ ಸುತ್ತಾವೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗ್ತೀವಿ. ನಿಮ್ಗೆ ಹೇಳಿದೆ, ಪರಮಾಣುವಿಗೆ ಒಂದು ಬೀಜ ಕೇಂದ್ರ ಇರುತ್ತೆ. ಆ ಬೀಜ ಕೇಂದ್ರದ ಸುತ್ತಲೂ ಬೀಜ ಕೇಂದ್ರದ ಒಳಗಡೆಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಹುದುಗಿಕೊಂಡಿರ್ತವೆ. ಎಲೆಕ್ಟ್ರಾನುಗಳು ಬೇರೆ ಬೇರೆ ಕವಚಗಳಲ್ಲಿ ಸುತ್ತುತ್ತಾ ಇರ್ತವೆ. 1ನೇ ಕವಚವನ್ನು ಕೆ ಅಂತ ಕರಿತೇವೆ, 2ನೇ ಕವಚವನ್ನು ಎಲ್ ಅಂತ ಕರಿತೇವೆ,
ಮೂರನೇ ಕವಚವನ್ನು ಎಂ ಅಂತ ಕರೀತೇವೆ, ನಾಲ್ಕನೇ ಕವಚವನ್ನು ಹೀಗೆ ಬೇರೆ ಬೇರೆ ಕವಚಗಳಲ್ಲಿ ಎಲೆಕ್ಟ್ರಾನುಗಳು ಏನಾಗ್ತಾ ಇರ್ತವೆ, ಸುತ್ತುತ್ತಾ ಇರ್ತವೆ. ಇಲ್ಲಿ ಎಲೆಕ್ಟ್ರಾನುಗಳ ಗರಿಷ್ಠ ಎಲೆಕ್ಟ್ರಾನ್ ಅಂದರೆ ಒಂದೊಂದು ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಹಿಡಿಸುತ್ತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಒಂದು ಸೂತ್ರವನ್ನು ಬಳಸ್ತೇವೆ. ಆ ಸೂತ್ರ 2n². ಆ ಸೂತ್ರ 2n² ಅಂತಕ್ಕಂಥ ಸೂತ್ರ. ಇಲ್ಲಿ n ಅಂತಕ್ಕಂಥದ್ದು ಕವಚದ ಸಂಖ್ಯೆಯನ್ನು ಹೇಳುತ್ತೆ. ಹಾಗಾದರೆ ಇಲ್ಲಿ ನಾವು ಒಂದನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಹಿಡಿಸ್ತವೆ ಅನ್ನೋದನ್ನು ಏನು ಮಾಡ್ಬೋದು, ಕಂಡುಹಿಡಿಬೋದು. ಅದೇ ರೀತಿ ಎರಡನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಹಿಡಿಸುತ್ತೆ, ಮೂರನೇ ಕವಚದಲ್ಲಿ ಎಷ್ಟು, ನಾಲ್ಕನೇ ಕವಚದಲ್ಲಿ ಎಷ್ಟು ಅಂತ. ಹಾಗಾದರೆ ಇಲ್ಲಿ ನಾನು ಬರೀತೇನೆ 2n². ಇಲ್ಲಿ n ಜಾಗದಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದರೆ ಒಂದನೇ ಕವಚ ಆಗಿರೋದ್ರಿಂದ 1² ಅಂತ ಬರುತ್ತೆ. ಹಾಗಾದರೆ ಇದನ್ನು ನಾನು ಸಂಕ್ಷಿಪ್ತ ರೂಪಕ್ಕೆ ತಂದರೆ 2 × 1 = 2. ಒಂದನೇ ಕವಚದಲ್ಲಿ ಹಿಡಿಸಬಹುದಾದ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು, 2. ಕೆ ಕವಚದಲ್ಲಿ ಹಿಡಿಸಬಹುದಾದ ಗರಿಷ್ಠ ಎಲೆಕ್ಟ್ರಾನುಗಳ ಸಂಖ್ಯೆ 2. ಇದೇ ರೀತಿ ನಾವು ಬೇರೆ ಬೇರೆ ಕವಚಗಳನ್ನು ಕೂಡ ಎಲೆಕ್ಟ್ರಾನ್ ಹಿಡಿಸೋದು. ಎರಡನೇ ಕವಚ ಹಾಕಿದರೆ 2 × 2², ಅದೇ ಸೂತ್ರವನ್ನು ಬಳಸ್ತೇವೆ. 2 × 4 = 8. ಎರಡನೇ ಕವಚದಲ್ಲಿ ಹಿಡಿಸಬಹುದಾದ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು, 8. ಅದೇ ರೀತಿ ಮೂರನೇ ಕವಚವನ್ನು ಲೆಕ್ಕಾಚಾರ ಹಾಕಿದರೆ 2 × 3 × 2, 2 × 3 × 3, 3 × 6, 6 × 18. ಹಾಗಾದರೆ ಎಷ್ಟು ಎಲೆಕ್ಟ್ರಾನುಗಳು ಹಿಡಿಸ್ತವೆ ಮೂರನೇ ಕವಚದಲ್ಲಿ, 18 ಎಲೆಕ್ಟ್ರಾನುಗಳು ಹಿಡಿಸ್ತವೆ. ಅದೇ ರೀತಿ ನಾವು ನಾಲ್ಕನೇ ಕವಚವನ್ನು ಫೈಂಡ್ ಔಟ್ ಮಾಡೋದಾದರೆ 2 × 4² 2 × 4 × 4, 4 × 8, 8 × 4 32. ನಾಲ್ಕನೇ ಕವಚದಲ್ಲಿ ಹಿಡಿಸಬಹುದಾದ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು ನಂಗಾಯಿತು, 32. ಈ ಒಂದು 2n² ಸೂತ್ರದ ಮೂಲಕ ನಾವು ಆ ಕವಚದಲ್ಲಿ ಹಿಡಿಸಬಹುದಾದ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ಏನು ಮಾಡಬಹುದು, ಕಂಡು ಹಿಡಿಬಹುದು. ಇನ್ನು ಅತ್ಯಂತ ಹೊರಕಕ್ಷೆ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟಿರುತ್ತೆ, 8. ಅದನ್ನೇ ನಾವು ಅಷ್ಟಕ ವಿನ್ಯಾಸ ಅಂತ ಹೇಳಿ ಕರಿತೇವೆ. ಒಳಗಿನ ಕವಚ ಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚದಲ್ಲಿ ಎಲೆಕ್ಟ್ರಾನುಗಳು ಭರ್ತಿಯಾಗೋದಿಲ್ಲ. ಮೊದಲಿನ ಒಂದನೇ ಕವಚ ಭರ್ತಿ ಆಗಬೇಕು, ನಂತರ ಉಳಿದಿದ್ದು ಎರಡನೇ ಕವಚಕ್ಕೆ, ಅದರ ನಂತರ ಉಳಿದಿದ್ದು ಮೂರನೇ ಕವಚಕ್ಕೆ. ಈ ರೀತಿ ನಾವು ಆ ಒಂದು ಇದನ್ನು ಎಲೆಕ್ಟ್ರಾನುಗಳನ್ನು ಭರ್ತಿ ಮಾಡ್ತಾ ಬರ್ತೇವೆ. ಹಾಗಾದರೆ ಇಲ್ಲಿ ಮೊದಲ 18 ಧಾತುಗಳ ಪರಮಾಣುವಿನ ಸಾಂಕೇತಿಕ ರಚನೆಯನ್ನು ನಾವು ಯಾವ ರೀತಿ ಬರೆಯೋದು ಅನ್ನೋದನ್ನು ತೋರಿಸ್ಕೊಡ್ತೇವೆ. ಇದ್ರ ಬಗ್ಗೆ ನಿಮ್ಮ ಗಮನ ಇದ್ದರೆ KLMN ಎಷ್ಟೆಷ್ಟು ಹಿಡಿಸುತ್ತೆ ಆ ಗರಿಷ್ಠ ಎಲೆಕ್ಟ್ರಾನ್ನ ಕಂಡುಹಿಡಿಯೋದಕ್ಕೆ ನಾವು ಬಳಸತಕ್ಕಂಥ ಸೂತ್ರ 2n². ಹಾಗಾದರೆ ಮೊಟ್ಟ ಮೊದಲನೇ ಧಾತು ಯಾವುದು, ಹೈಡ್ರೋಜನ್. ಹೌದಾ, ಹೈಡ್ರೋಜನ್ ಅದರ ಪರಮಾಣು ಸಂಖ್ಯೆ 1. ಅಂದರೆ ಅದರ ಹತ್ರ ಎಷ್ಟು ಎಲೆಕ್ಟ್ರಾನ್ ಇದೆ, 1 ಎಲೆಕ್ಟ್ರಾನ್ ಇದೆ. ಇದರ ಸಾಂಕೇತಿಕ ರಚನೆಯನ್ನು ಬರೆಯೋದಾದರೆ ನಾವು ಬೀಜ ಕೇಂದ್ರ ಬರೀತೇವೆ. ಹೌದಾ, ಬೀಜ ಕೇಂದ್ರದ ಸುತ್ತ ಯಾವುದನ್ನು ತೋರಿಸ್ಬೇಕು, ನಾವು ಎಲೆಕ್ಟ್ರಾನನ್ನು ತೋರಿಸ್ಬೇಕು. ಎಷ್ಟು ಎಲೆಕ್ಟ್ರಾನ್ ಇದೆ, 1 ಎಲೆಕ್ಟ್ರಾನ್. ಪರಮಾಣು ಸಂಖ್ಯೆ ಅಂದರೆ ಪ್ರೋಟಾನ್ ಸಂಖ್ಯೆ, ಅದು ಯಾವಾಗಲೂ ಯಾವುದಕ್ಕೆ ಸಮ ಇರುತ್ತೆ, ಎಲೆಕ್ಟ್ರಾನ್ ಸಂಖ್ಯೆಗೆ ಸಮ ಇರುತ್ತೆ. ಇದು ಹೈಡ್ರೋಜನ್ನಿನ ಸಾಂಕೇತಿಕ ಎಲೆಕ್ಟ್ರಾನುಗಳನ್ನು ತುಂಬಿರ್ತಕ್ಕಂತಹ ಪರಮಾಣುವಿನ ಸಾಂಕೇತಿಕ ರಚನೆ. ಹಾಗಾದರೆ ಎರಡನೇ ಧಾತು ಹೀಲಿಯಂ, ಅದನ್ನು ಹೇಗೆ ಬರೆಯೋದು ಅನ್ನೋದನ್ನು ಈಗ ತೋರಿಸ್ತೇನೆ. ಹೀಲಿಯಂ ಸಂಕೇತ He, ಇದರ ಪರಮಾಣು ಸಂಖ್ಯೆ ಎಷ್ಟು, 2. ಅಂದರೆ ಇದರ ಹತ್ರ ಎಷ್ಟು ಪ್ರೋಟಾನ್ ಇದ್ದಾವೆ, 2 ಪ್ರೋಟಾನ್. ಪ್ರೋಟಾನ್ ಎಷ್ಟಿರುತ್ತೋ ಅಷ್ಟೇ ಏನಿರುತ್ತೆ, ಎಲೆಕ್ಟ್ರಾನು ಇರುತ್ತೆ. ಹಾಗಾದರೆ ಎಲೆಕ್ಟ್ರಾನು ಯಾವ ರೀತಿ ಇದಾಗುತ್ತೆ ಅನ್ನೋದನ್ನು ಈ ಹಂಚಿಕೆ ತೋರಿಸೋಣ. ಒಂದನೇ ಇದು ಬೀಜ ಕೇಂದ್ರ, ಒಂದನೇ ಕವಚ ಬರೀತಾರೆ, ಇದು ಕೆ ಕವಚ, ಒಂದನೇ ಕವಚ. ಹೌದಾ, ಒಂದನೇ ಕವಚದಲ್ಲಿ ಹಿಡಿಸಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆ, 2. ಈಗ ನಾನು ಬರೀತೇನೆ ಸಾಂಕೇತಿಕ. 1 ಎಲೆಕ್ಟ್ರಾನು ಚುಕ್ಕೆಯನ್ನು ಇಡುವುದರ ಮೂಲಕ ಎಲೆಕ್ಟ್ರಾನಿನ ಇದನ್ನು ಸೂಚಿಸ್ತೇನೆ. ಎಷ್ಟಾದರೂ ಎಲೆಕ್ಟ್ರಾನ್, 1, 2. ಸರಿ, ಹೀಲಿಯಂ ಮುಗೀತು. ಇನ್ನು ಮೂರನೇ ಧಾತು ಯಾವುದು, ಲಿಥಿಯಂ. ಪರಮಾಣು ಸಂಖ್ಯೆ ಎಷ್ಟು, 3. ಹಾಗಾದರೆ
ಅದನ್ನು ನಾವು ಯಾವ ರೀತಿ ಬರೆಯೋದು ನೋಡೋಣ. ನಿಮ್ಗೆ ಗೊತ್ತೇ ಇದೆ, ಮೊದಲನೇ ಕವಚದಲ್ಲಿ ಹಿಡಿಸಬಹುದಾದ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು? 2. ಇಲ್ಲಿರೋದು ಎಷ್ಟು ಎಲೆಕ್ಟ್ರಾನ್? 3. ಅಂದಮೇಲೆ ನಾನು ಎಷ್ಟು ಕವಚಗಳನ್ನು ಬರಿಬೇಕಾಗುತ್ತೆ? ಅಲ್ಲಿ 2 ಕವಚಗಳನ್ನು ಬರೀತೇನೆ. ಹೌದಾ? ಯಾಕಂತ ಹೇಳಿದ್ರೆ ಈ ಬೀಜ ಕೇಂದ್ರ 1ನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಕೊಟ್ಟುಬಿಟ್ಟೆ. ಇನ್ನು ಎಷ್ಟು ಉಳಿತು? 1 ಉಳಿತು. ಅದನ್ನು ನಾನು ಅಲ್ಲೇ 3ಅನ್ನು ಇಲ್ಲಿ ತುಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತೇ ಇದೆ, ಗರಿಷ್ಠ ಎಲೆಕ್ಟ್ರಾನ್ಗಳು ಹಿಡಿಸಬಹುದಾದ 2n² ಸೂತ್ರದ ಮೂಲಕ ನಾವು ಆಲ್ರೆಡಿ ಕಂಡು ಹಿಡ್ತಿದ್ದೇವೆ ಇಲ್ಲಿ. ಹಾಗಾಗಿ 2 ಎಲೆಕ್ಟ್ರಾನ್ ತುಂಬಿದ್ವಿ. ಇನ್ನು ಎಷ್ಟು ಉಳಿತು? ಇನ್ನು 1 ಉಳಿತು. ಅದಕ್ಕೆ ಇನ್ನೊಂದು ಕವಚ ಹಾಕ್ತೇನೆ. ಹೌದಾ? ಇಲ್ಲಿ 1 ಎಲೆಕ್ಟ್ರಾನ್ ಬರೀತು. ಇದು ಯಾವುದ್ರದ್ದು? ಲೀಥಿಯಂ. ಅದೇ ರೀತಿ ನಾನು ನೆಕ್ಸ್ಟು ಬೆರಿಲಿಯಂ. ಗೊತ್ತಾಯ್ತು ಅಂದ್ಕೊಂಡಿದ್ದೇನೆ. ಹೈಡ್ರೋಜನ್ ಪರಮಾಣು ಸಂಖ್ಯೆ 1 ಎಲೆಕ್ಟ್ರಾನ್ ಬರೆದು 1 ಕವಚ ಬರೆದೆ. ಕೆ ಕವಚ 1 ಎಲೆಕ್ಟ್ರಾನ್. ಹೀಲಿಯಂಗೆ ಅಲ್ಲಿ 2 ಎಲೆಕ್ಟ್ರಾನ್ ಇತ್ತು, ಒಂದೇ ಕವಚದಲ್ಲಿ 2 ಹಿಡಿಸಿದ್ವು. ಓಕೆ, ಕೆ ಕವಚ ಮುಗಿದು. ಇಲ್ಲಿ 2 ಕವಚ ಬಂತು. ಕೆ ಅಂತಕ್ಕಂಥ 1 ಕವಚ, ಎಲ್ ಅಂತಕ್ಕಂಥ ಇನ್ನೊಂದು ಕವಚ. ಇದೇ ರೀತಿ ನೀವು ಇನ್ನುಳಿದ ಧಾತುಗಳದ್ದು ಬರೀಬಹುದು. ಇನ್ನೊಂದು 4 ತೋರಿಸ್ತೇನೆ ನಿಮಗೆ ಯಾವ ರೀತಿ ನಾವು ಬರೀಬಹುದು ಅಂತಕ್ಕಂಥದ್ದು. ಲೀಥಿಯಂ ಆಯಿತು. ಇನ್ನು 4ನೇದು ಬೆರಿಲಿಯಂ. ಬೆರಿಲಿಯಂ ಅದರ ಸಂಕೇತ Be, ಪರಮಾಣು ಸಂಖ್ಯೆ 4. ಬರೀತೇನೆ ನಾನು. ಬೀಜ ಕೇಂದ್ರ, ಅದರ ಸುತ್ತಲೂ 1 ಕವಚ ಮಾಡ್ತೇನೆ. 4ಅನ್ನು ಇದರಲ್ಲಿ ಹಿಡಿಸೋಕೆ ಸಾಧ್ಯ ಇದೆಯಾ? ಹೇಳಿದ್ದೇನೆ ನಾನು. 4ಅನ್ನು ಒಂದೇ ಇದರಲ್ಲಿ ಹಿಡಿಸೋಕೆ ಸಾಧ್ಯ ಇಲ್ಲ. ಯಾಕಂದರೆ 2n² ಸೂತ್ರವನ್ನು ಹಾಕಿದಾಗ 1 ಕವಚ, 1ನೇ ಕವಚದಲ್ಲಿ ಕೇವಲ 2 ಎಲೆಕ್ಟ್ರಾನಿಗೆ ಮಾತ್ರ ಅವಕಾಶ. ಇನ್ನುಳಿದದ್ದು ಮುಂದಿನ ಕಕ್ಷೆಗೆ ಜಂಪ್ ಆಗಬೇಕು. ಹಾಗಾದರೆ ಇಲ್ಲಿ 2 ಬರಲಿ. ಇನ್ನೆಷ್ಟು ಉಳಿದ್ವು ಎಲೆಕ್ಟ್ರಾನು? ಇನ್ನು 2 ಎಲೆಕ್ಟ್ರಾನ್ ಉಳಿತಾನೆ. ಎಸ್, ಅದನ್ನು ನಾನು ಇನ್ನೊಂದು ಕಕ್ಷೆಗೆ ಪಾಸ್ ಮಾಡ್ತೇನೆ. 1, 2. ಗೊತ್ತಾಯ್ತಾ? ಇದು ಬೆರಿಲಿಯಂ. ಇನ್ನು ಬೋರಾನ್. ಪರಮಾಣು ಸಂಖ್ಯೆ 5 ಇರ್ತಕ್ಕಂಥದ್ದು ಯಾವುದು? ಬೋರಾನ್. ಇದರದ್ದು ಪರಮಾಣು ಸಂಖ್ಯೆ 5. ಇದನ್ನು ಕೂಡ ನೀವು ಕೂಡ ಹೇಳ್ಬೋದು. 1ನೇ ಕವಚಕ್ಕೆ ಎಷ್ಟು ಕೊಡ್ತೀರಾ? 2 ಎಲೆಕ್ಟ್ರಾನ್. ಎಸ್, ಬೀಜ ಕೇಂದ್ರ 1ನೇ ಕಕ್ಷೆಗೆ ನಾವು ಬರ್ತೇವೆ. ಎಷ್ಟು ಎಲೆಕ್ಟ್ರಾನು? 2 ಎಲೆಕ್ಟ್ರಾನ್. ಇನ್ನೆಷ್ಟು ಉಳಿತು? 5ರಲ್ಲಿ 2 ಹೋದರೆ ಎಷ್ಟಾಯಿತು? ಇನ್ನು 3 ಎಲೆಕ್ಟ್ರಾನ್ ಉಳಿತು. ಅದನ್ನು ನಾನು ಯಾವ ಕಕ್ಷೆ ಕೊಡಬೇಕು? 2ನೇ ಕಕ್ಷೆ. 1, 2, 3. ಸರಿನಾ? ಹಾಗಾದರೆ ಇಲ್ಲಿ ಇದು ಯಾವುದದ್ದು? ಬೋರಾನ್. ನೆಕ್ಸ್ಟು 6ನೇ ಧಾತು ಕಾರ್ಬನ್. ಅದನ್ನು ಇಲ್ಲಿ ಬರೀತೀವಿ. ಕಾರ್ಬನ್ ಸಂಕೇತ C, ಪರಮಾಣು ಸಂಖ್ಯೆ 6. 1ನೇ ಕವಚಕ್ಕೆ ಬರ್ತೀರಾ. ಇಲ್ಲಿ ನ್ಯೂಕ್ಲಿಯಸ್ ಬರ್ತೀರಾ ಫಸ್ಟು. 1ನೇ ಕವಚ ಎಷ್ಟು ಎಲೆಕ್ಟ್ರಾನು? ಎಲ್ಲರಿಗೂ ಗೊತ್ತೇ ಇದೆ. ಮೊದಲ ಕವಚದಲ್ಲಿ ಇರಿಸಬಹುದಾದ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟು? 2ಕ್ಕೆ ಮಾತ್ರ ಅವಕಾಶ. 2 ಬರೆದ್ರೆ ಇನ್ನೆಷ್ಟು ಉಳೀತು? ಇನ್ನು 4 ಉಳೀತು. ವೆರಿ ಗುಡ್. ಇನ್ನು 4 ಉಳೀತು. ಅದನ್ನು ನಾನು 2ನೇ ಕಕ್ಷೆಗೆ ಕೊಡ್ತೇನೆ. ಗೊತ್ತಾಯ್ತಾ? ಎಸ್. ಈಗ ಕಾರ್ಬನ್ ಮುಗೀತು. ನೆಕ್ಸ್ಟ್ ಬರ್ತಕ್ಕಂಥದ್ದು 7ನೇ ಧಾತು ಯಾವುದು? ನೈಟ್ರೋಜನ್. ನೋಡಿ, ಕಕ್ಷೆಗಳಲ್ಲಿ ಯಾವ ರೀತಿ ಎಲೆಕ್ಟ್ರಾನು ತುಂಬ್ತಾ ಹೋಗ್ತಾರೆ. ನೈಟ್ರೋಜನ್ ಸಂಕೇತ N. ಎಷ್ಟಿದೆ? 7. ಹೌದಾ? ಬೀಜ ಕೇಂದ್ರ 1ನೇ ಕವಚ 2 ಎಲೆಕ್ಟ್ರಾನ್, ಉಳಿದಿರೋದು 5. 1, 2, 3, 4, 5. ನಿಮಗೊಂದು ಗೊತ್ತಿರಲಿ, 2ನೇ ಕವಚದ ಸಾಮರ್ಥ್ಯ ಎಷ್ಟು ಹೇಳಿ? 8. ಹೌದಾ? 8ರವರೆಗೂ ತುಂಬ್ತಾ ಹೋಗ್ತೀರಿ. ಮತ್ತು 9 ಬಂತು ಅಂತ ಹೇಳಿದರೆ ಮತ್ತೆ ನೀವು ಎಲ್ಲಿಗೆ ಹೋಗಬೇಕು? 3ನೇ ಕವಚಕ್ಕೆ ಹೋಗಬೇಕು. ಹಾಗಾದರೆ ನೈಟ್ರೋಜನ್ ಆಯಿತು. ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು 8ನೇ ಧಾತು ಆಕ್ಸಿಜನ್. 8ನೇ ಧಾತು ಯಾವುದು? ಆಕ್ಸಿಜನ್. ಪರಮಾಣು ಸಂಖ್ಯೆ 8, ಸಂಕೇತ O. ತುಂಬ್ತಾ ಹೋಗೋಣ ಈಗ ನಾವು ಎಲೆಕ್ಟ್ರಾನುಗಳನ್ನು. ಎಸ್, ಮೊದಲನೇ ಇದು ನ್ಯೂಕ್ಲಿಯಸ್, ಅದರ ಸುತ್ತ 1, 2. ಇನ್ನೆಷ್ಟು ಉಳಿದು?
6. 1 2 3 4 5 6 ಮುಗೀತು. ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ನೆಕ್ಸ್ಟು 9ನೇ ಧಾತು ಫ್ಲೋರಿನ್. 9ನೇ ಧಾತು ಫ್ಲೋರಿನ್. ಇಲ್ಲೇ ಬರ್ತೀನಿ ಅದನ್ನ. ಫ್ಲೋರಿನ್ ಪರಮಾಣು ಸಂಖ್ಯೆ 9. ಅದರ ಸಂಕೇತ ಎಫ್. ನೋಡೋಣ. ಅದರಲ್ಲಿ ಬೀಜ ಕೇಂದ್ರ 1 2 ಉಳಿದಿದ್ದು 9ರಲ್ಲಿ 2 ಹೋದರೆ 7 ಉಳಿತು. 1 2 3 4 5 6 7. ಇದು ಫ್ಲೋರಿನ್. ಅದರ ನೆಕ್ಸ್ಟು ನಿಯಾನ್. 10ನೇ ಧಾತು ಯಾವುದು? ನಿಯಾನ್. ಪರಮಾಣು ಸಂಖ್ಯೆ 10, ಸಂಕೇತ Ne. ನೋಡೋಣ. ಬೀಜ ಕೇಂದ್ರ 1ನೇ ಕವಚ 2, ಇನ್ನೆಷ್ಟು ಉಳಿತು? 8. 1 2 3 4 5 6 7 8. ಸರಿ, ನಿಯಾನ್ವರೆಗೂ ಬರೆದ್ರಿ. ಇನ್ನು 11ನೇ ಧಾತು ಸೋಡಿಯಂ. ನೋಡೋಣ ಈಗೇನಾಗುತ್ತೆ ಅಂತ ಹೇಳಿದರೆ, ಈ ಕವಚ ಭರ್ತಿ ಆಗ್ಬಿಡ್ತೀಗ. ಇನ್ನು ಇದರದ್ದು ಟಾರ್ಗೆಟ್ ಮುಗೀತು. ಅದರ ಕವಚದಲ್ಲಿ ಇಳಿಸಬಹುದಾದ ಗರಿಷ್ಠ ಎಲೆಕ್ಟ್ರಾನುಗಳು ಎಷ್ಟು? 8. 8 ಕಂಪ್ಲೀಟ್ ಆಯಿತು. ಈಗ ಸೋಡಿಯಂಗೆ ಹೋದಾಗ ಈಗ ನಿಮಗೆ ಅಲ್ಲಿ ಪ್ರಶ್ನೆ ಇದ್ರೆ ಹಾಗೆ. ಸೋಡಿಯಂ ಪರಮಾಣು ಸಂಖ್ಯೆ 11. ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು? 11. ಈಗ ನಾವು ಇದರಲ್ಲಿ ಜೋಡಿಸ್ತಾ ಹೋಗೋಣ. ಸೋಡಿಯಂ ಇದನ್ನು 11 ಇದೆ ಅಂದರೆ ಇದು ಬೀಜ ಕೇಂದ್ರ. ಮೊದಲನೇ ಕವಚಕ್ಕೆ ಎಷ್ಟು ಕೊಡ್ತೀರಾ? 2 1 2. ಇನ್ನೆಷ್ಟು ಉಳಿತು? 9 ಉಳಿತು. ಎಸ್. ಎರಡನೇ ಕವಚಕ್ಕೆ ಬರ್ತೀರಾ? 1 ಎಷ್ಟು ಇಳಿಸ್ಬೋದು ಅಂತ ಹೇಳಿದ್ದೆ. ಎರಡನೇ ಕವಚದಲ್ಲಿ 8. 1 2 3 4 5 6 7 8. 9 ಉಳಿದಿದ್ದಂಥ 9 ಇದರಲ್ಲಿ ಸೇರ್ಸೋಕ್ಕಾಗುತ್ತಾ? ಇಲ್ಲ. ನಿಮ್ಗೆ ಗೊತ್ತೇ ಇದೆ, 2n² ಸೂತ್ರವನ್ನು ಹಾಕಿದಾಗ ಎರಡನೇ ಕವಚದ ಸಾಮರ್ಥ್ಯ ಕೇವಲ ಎಷ್ಟು? 8. ಹಾಗಾದ್ರೆ ಏನು ಮಾಡಬೇಕು? ನಾವು ಇಲ್ಲಿಗೆ ಸೇರಿಸ್ಬೇಕಾ, ಒಳಗೆ ಸೇರಿಸ್ಬೇಕು? ಎಲ್ಲೂ ಸೇರಿಸೋ ಹಾಗೆ ನಾವು ಮುಂದಿನ ಕವಚಕ್ಕೆ ಏನು ಮಾಡಬೇಕು? ಜಂಪ್ ಮಾಡಿ. 3ನೇ ಕವಚ ಇದು ಕೆ, ಇದು ಎಲ್, ಇದು ಎಂ. 3ನೇ ಕವಚ ಎಷ್ಟು ಉಳೀತು ಅನ್ನೋದನ್ನು ಇಲ್ಲಿ ಈ ರೀತಿಯಲ್ಲಿ ನಾವೇನು ಮಾಡ್ತಾ ಹೋಗ್ತೇವೆ? ಎಲೆಕ್ಟ್ರಾನುಗಳನ್ನು ವಿವಿಧ ಕವಚಗಳಲ್ಲಿ ಯಾವ ರೀತಿ ಜೋಡಣೆಗೊಂಡಿದ್ದಾವೆ ಇಲ್ಲೂ ಅಷ್ಟೇ. ಎಲ್ಲಿವರೆಗೂ ತುಂಬೋದು? 18ರವರೆಗೂ ತುಂಬ. ಹೌದಾ? ಹಾಗಾದರೆ ಇದಿಷ್ಟು ಎಲೆಕ್ಟ್ರಾನುಗಳು ವಿವಿಧ ಕಕ್ಷೆಗಳಲ್ಲಿ ಯಾವ ರೀತಿ ಅಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ವೇಲೆನ್ಸಿ ಅಂದರೆ ಏನು, ಸಮಸ್ಥಾನಿಗಳು ಅಂದರೆ ಏನು, ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ನಿಮಗೆ ಇಷ್ಟು ಅರ್ಥ ಆಗಿದೆ. ಪರಮಾಣುವಿನ 3 ಮೂಲಭೂತ ಕಣಗಳು. ಪರಮಾಣು ಅಂದರೆ ಏನು ಅನ್ನೋದನ್ನು ಹೇಳಿದ್ದೇನೆ. ಪರಮಾಣು ಅನ್ನೋದು ಧಾತುವಿನ ಅತ್ಯಂತ ಚಿಕ್ಕ ಕಣ. ಅದರಲ್ಲಿ 3 ಮೂಲಭೂತ ಕಣಗಳಿದ್ದಾವೆ: ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಪ್ರೋಟಾನಿಗೆ ಏನಿದೆ? ಪಿ ಅಕ್ಷರದಿಂದ ಸೂಚಿಸ್ತೇವೆ. ವಿದ್ಯುತ್ತಾವೇಶ ಪಾಸಿಟಿವ್, ಧನ ವಿದ್ಯುತ್ತಾವೇಶ. ಎಲೆಕ್ಟ್ರಾನು ಋಣ ವಿದ್ಯುತ್ತಾವೇಶ. ನ್ಯೂಟ್ರಾನಿಗೆ ಯಾವುದೇ ವಿದ್ಯುತ್ತಾವೇಶ ಇಲ್ಲ. ಗೊತ್ತಾಯಿತು? ಇಷ್ಟನ್ನು ತಿಳ್ಕೊಂಡಿರಿ. ಮತ್ತು ಎಲೆಕ್ಟ್ರಾನುಗಳು ಯಾವ ರೀತಿ ವಿವಿಧ ಕಕ್ಷೆಗಳಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನು ಇದನ್ನು ಮಾಡ್ಕೊಳ್ಳಿ. ಇನ್ನು ಉಳಿದಿದ್ದನ್ನು ನೀವು ಪರಮಾಣು ಎಲೆಕ್ಟ್ರಾನ್ಗಳ ಹಂಚಿಕೆಯ ಬಗ್ಗೆ ಬೇರೆ ಬೇರೆ ಧಾತುಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಸುಮಾರು 18 ಧಾತುವಿನವರೆಗೂ ಕೊಟ್ಟಿದ್ದಾನೆ. ಅದನ್ನು ನೀವು ತುಂಬ್ತಾ ಹೋಗಿ ತುಂಬ್ಕೊಂಬನ್ನಿ ಅಂತ ಹೇಳ್ತಾ ನಾನು ಇವತ್ತು ಪಾಠವನ್ನು ಮುಗಿಸ್ತೇನೆ.